ಎಷ್ಟು ದೂರ ನಡ್ಕೊಂಡ್ ಬಂದ್ಬಿಟ್ಟು ಇವಾಗ ಸೈಕಲ್ ಹೋಗ್ತಾರದಲ್ಲ ನಾವಲ್ಲೇ ಯಾಕಿರೋ ಚೇಂಜ್ ಇಲ್ಲ ಅಂತ ನಂಗೆ ಗೊತ್ತು. ನಾವು ಬಂದಿದ್ದೀವಿ ತ್ರಯಂಬಕೇಶ್ವರ. ಅವಾಗಿಂದ ಹೇಳಕ್ ತತ್ತಾಡಿದ್ದೀವಿ. ಓಂ ನಮಃ ಶಿವಾಯ. ಕೊಲ್ಹಾಪುರ ಲಕ್ಷ್ಮೀ ಟೆಂಪಲ್ ಸೈಕಲ್ ಟೆಂಪಲ್ ನೋಡ್ಕೊಂಡು ಬಂದು ನಿಮ್ದೆ ಏನಕ್ಕೆ ಇಲ್ಲಿ ನಾವೇ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಕೋಬೇಕಂತೆ. ಸೊ ಆ ಥರ ಇರೋದು ನೋಡಿ ಎಲ್ಲರ ಕೈಯಲ್ಲೂ. ಈ ಥರ ದೋಖಾ ಮಾಡ್ಬಿಟ್ಟು ಹೋಗ್ತಾ ಇರೋದು ಅಂಕಲ್ಸು. ನಾವ್ ಯೂತ್ಸು ನಡ್ಕೊಂಡ್ ಬರ್ತೀವಿ ನೋಡ್ರಿ. ಇಲ್ಲಿ ನಮ್ ಜೊತೆ ಯೂತ್ ಇದಾರೆ. ಇವ್ರಿಬ್ರಾದ್ರೂ ಓಕೆ, ಅಲ್ಲೊಬ್ರು ಅವ್ರಲ್ಲ ಅವರು. ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಬಿಟ್ಟು ಇಲ್ಲಿ ನೋಡಿ ಎತ್ತಿನ ಗಾಡಿ ಮೇಲಂತೂ ಪೂರ ಚಾನ್ಸ್ ಸಿಕ್ಕಿಲ್ಲ. ಸೈಕಲ್ ಮೇಲೆ ಕೂತಿದೀವಿ. ಕಾಲ್ ಆಗ್ತಿಲ್ಲ ಗೈಸ್, ಲಿಟ್ರಲಿ ಗೈಸ್. 1000 ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿಸಿದ್ದೀನಿ ಕಾರ್ನ. 1000 ಕಿಲೋಮೀಟರ್ ಓಡಿಸಿ ಅದಾದ್ಮೇಲೆ ರೆಸ್ಟ್ ತೊಗೊಂಡಿದ್ದೀನಿ. ಸರಿಯಾಗಿ ರೆಸ್ಟ್ ಸಿಕ್ಕಿಲ್ಲ ಕಾಲಿಗೆ. ಇವಾಗ ಮತ್ತೆ 1000 ಕಿಲೋಮೀಟರ್ ಓಡಿಸ್ಬೇಕು ನಾನು. ಒಳ್ಳೆ ದರ್ಶನ ಆಯಿತು, ನಿಜ ಹೇಳ್ತೀನಿ. ದರ್ಶನ ಅಂತೀನಿ ಸರಿ, ಒಳ್ಳೆ ಇದಾಯಿತು. ಇಷ್ಟು ರಶ್ಶು ನೀವೆಲ್ಲ ರೀಲ್ಸ್ ಎಲ್ಲ ನೋಡ್ತಿದ್ರಲ್ಲ, ಬಾ 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 ಸೈಕ್ ಅನ್ಕೊಳ್ರಿ. ಗಿರಿ ಇದು ರೈಡ್ ಹೆಂಗಿರುತ್ತೆ ಅಂತ ತೋರಿಸಿ. ಕರ್ಕೊಂಡು ಹೋಗ್ತಿರಲ್ಲ, ಕರ್ಕೊಂಡೆ ಹೋಗೋದ ನಮ್ಮ ಕಾಲ ಮೇಲೆ ಇಟ್ಟು. ಹಾಂ ಹಲೋ ಅಷ್ಟೇ. ಯಾಕೆ ಎಕ್ಸ್ಪೀರಿಯನ್ಸ್ ಕರ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಎಷ್ಟು ದೂರ ನಡ್ಕೊಂಡ್ ಬಂದ್ಬಿಟ್ಟು ಇವಾಗ ಸೈಕಲ್ ಹೋಗ್ತಾರದಲ್ಲೇ ನಾವಲ್ಲೇ. ಯಾಕಿರೋ ಚೇಂಜ್ ಇಲ್ಲ ಅಂತ ನಂಗೆ ಗೊತ್ತು. ಅವ್ರ ಹತ್ರ MH ಗಾಡಿಲಿ ಅಪ್ಪು ಅವ್ರ ಫೋಟೋ ನೋಡ್ರಿ. ಮಹಾರಾಷ್ಟ್ರದಲ್ಲಿದ್ರು ಅಪ್ಪು ಅಭಿಮಾನಿಗಳು. ಗಾಯ್ಸ್ ಇವಾಗ ಶಿರ್ಡಿಗೆ ಹೋಗ್ತಾ ಇದ್ದೀವಿ. 1100 ಕಿಲೋಮೀಟ್ರು, ಆಲ್ಮೋಸ್ಟ್ 500 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೊಂದು 500 ಕಿಲೋಮೀಟರ್ ಇದೆ. ಸೊ ಅಕ್ಕಪಕ್ಕದಲ್ಲಿ ಜಾಲಿ ಜಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ರೋಡ್ ಮಸ್ತ್ ಆಗಿದೆ ಇವಾಗ ನೋಡಿ ಗೈಸ್. ನೋಡ್ರಿ ಇಲ್ಲಿ ಡ್ಯಾನ್ಸು ಸಾಂಗೇ ಇಲ್ಲ ಆದ್ರೂ ಡ್ಯಾನ್ಸ್ ಮಾಡೋದು. ಅವರು ಡ್ಯಾನ್ಸ್ ಆಡ್ತಾರೆ. ನೀವೇ ಮಾಡಿದ್ರಿ ವಿಡಿಯೋ ಗೈಸ್. ಸಾಂಗ್ ಇದ್ರೆ ಡ್ಯಾನ್ಸ್ ಆಡಿದ್ರೆ ಡ್ಯಾನ್ಸ್ ಆಡುತ್ತವ್ರು ನೋಡಿ ಗೈಸ್. ಅಲ್ಲಿ ಡ್ಯಾನ್ಸು ಬಂದೆ 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 ಆದ್ರೂ ಆಗ್ತೀನಿ ನಾನು. ಅದು ಈ ಜೋಶ್ ಇರ್ಬೇಕು ಜೀವನದಲ್ಲಿ. ಕೆಲಸ ಇಲ್ಲ. ಬೆಳಗ್ಗೆ ನಾವು ಹೊರಟಿದೀವಿ. ಟೆಂಪಲ್ ನೇಮ್ ಏನು? ಶಿವನ್ ದೇವಸ್ಥಾನ. ನಾಸಿಕ್ ಇಂದ ಏನು ದೇವಸ್ಥಾನ ಹೆಸರು ಬಾಯಿಗೆ ಬರ್ತಾ ಇಲ್ಲಪ್ಪ. ಅವಾಗಿಂದ ಅದು ಶಿವನ್ ದೇವಸ್ಥಾನ ಅಷ್ಟೇ ಕೇಳಿಸಿದ್ವಿ. ನಾಸಿಕ್ ಅಲ್ಲಿರೋದು ಇದು. ಶಿರ್ಡಿಯಿಂದ ಒಂದು 90 ಕಿಲೋಮೀಟರ್ಸ್ ಮುಂದೆ. ಸೊ ವಾಚ್ ಹೇಗೆ ಕಾಣಿಸ್ತಿದೆ ಗೈಸ್, ಕಟ್ಟಿಗೆ ಹಾಕೊಂಡಿದೆ ನೋಡ್ರಿ.
ಮ್ಯಾಡ್ಮೋಸೆಲ್ ವಾಚ್ ತರ ಕಾಣಿಸ್ತದೆ. ಕೆಲವ್ರು ಹಂಗೆ ಗೈಸ್, ಅವ್ರು ಹಾಕೊಂಡಾಗ ಮಾತ್ರ ಅದು ಬೇರೆ ತರ ಕಾಣಿಸ್ತದೆ. ವಾಚ್ ತರನೇ ಕಾಣಿಸೋದು ಯಾರು ಹಾಕೊಂಡ್ರು. ನನ್ನ ಕೈಗೆ ಹೆಂಗ್ ಕಾಣಿಸ್ತಿದೆ ಅಂದೆ ಜನಕ್ಕೆ. ಬಂದ್ಬಿಟ್ವಾ? ಮೇ ಬಿ ಇರ್ಬೇಕೇನೋ. ಏನಂತ ಹೋದ್ವಿ ಸ್ವಲ್ಪ. ಯಾರಿಗ್ ಗೊತ್ತು. ಇಲ್ಲಿಗೆ ನಾನು ಬಂದಿದ್ದೀನಿ ಅನ್ಕೊಂತೀನಿ. ಲಿಂಗದಿಂದ ಬರುತ್ತಲ್ಲ ನೀರು ಶಿವಂದು ಶ್ರೇಷ್ಠ. ಯಾವಾಗ ಬಂದಿದ್ದೆ? ಆವಾಗ ಫ್ಯಾಮಿಲಿ ಟ್ರಿಪ್ಪು. ಯಾವಾಗ ಆಯ್ತು, ಒಂದು 7 ವರ್ಷ. ನಾವು ಬಂದಿದ್ದೀವಿ ಅಣ್ಣ. ಟೆಂಪಲ್ ನೇಮ್ ಏನಣ್ಣ? ತ್ರಯಂಬಕೇಶ್ವರ್. ಅವಾಗಿಂದ ಹೇಳಕ್ ತಟ್ಟಾಡಿದೀವಿ. ನೋಡ್ರಿ ಗೈಸ್ ಹೆಂಗೈತಿ ಇದು, ಯಪ್ಪ. ಸೊ ಗಾಯ್ಸ್, ಇವಾಗೆಲ್ಲ ಆಯ್ತು ದರ್ಶನ, ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ದರ್ಶನ, ಬೇರೆ ಥರ ದರ್ಶನ ಆಯಿತು. ಹಾಂ, ಈಗಳ ಒಂದೊಳ್ಳೆ ದರ್ಶನ ಮಾಡಿ ನೋಡ್ರಿ ಇಲ್ಲಿ ಸಭೆ ಹೆಂಗ್ ಸೇರಿದ್ವಿ. ಕಾರಣ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಇಲ್ಲಿ ನೋಡ್ರಿ ಒಳಗಡೆ ಏನು. ಹೌದಾ? ಸ್ಟಾರ್ ತರ ಲೈನ್ ಇರುತ್ತೆ, 5 ಫೇಸಸ್ ಇರುತ್ತೆ ಇದ್ರಲ್ಲ. ಜೊತೆಗೆ ಅಲ್ಲಿ ತೀರ್ಥನೂ ಎತ್ತಿ ಕೊಟ್ರು. 15 ನಿಮಿಷ ಒಳಗಡೆನೆ ಕೂತ್ಕೊಂಡು ಊಟ ಭಾರಿ. ಕನ್ನಡ ಹೇಳಿ ಅಣ್ಣ ದೇವ್ರ ಬಗ್ಗೆ. ದೇವರು ತ್ರಯಂಬಕೇಶ್ವರ ದೇವರು 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಜ್ಯೋತಿರ್ಲಿಂಗ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರಿದ್ದಾರೆ. ಗೋದಾವರಿ ನೀರು ಯಾವಾಗಲೂ ಉದ್ಭವವಾಗಿ ಬರ್ತಾನೆ ಇರುತ್ತೆ. ಅಲ್ಲಿ ಸೆಂಟ್ರಲ್ ನಮ್ಗೆ ಪ್ರಸಾದ ಇಲ್ಲ. ಲಿಂಗ ಮರದ ಥರ ಇರುತ್ತೆ, ಮರದ ಶೇಪಲ್ಲಿ ಬಂದಿರೋ ಲಿಂಗ. ಓಕೆ, ಅದೇ ಉತ್ಪತ್ತಿ ಲಿಂಗ ಅಂತಾರಲ್ಲ, ಉತ್ಪತ್ತಿ ಆಟೋಮೆಟಿಕ್ ಅದಾಗದೆ ಇನ್ನೊಂದು ಮತ್ತೊಂದು ಯಾವುದಿಲ್ಲ ಆ ಥರ. ನಮಸ್ಕಾರ ಮಾಡೋದಾ ಮಾಡ್ರಿ. ಮಹಾದೇವ್, ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವಾಗೆಲ್ಲ ಆಗಾಯ್ತು. ಬೇರೆ ಕಡೆ ಇಲ್ಲ ಮನೆಗಳ ಹತ್ರ ಎಲ್ಲ ಪೂಜಾ ದರ್ಶನ ಎಲ್ಲ ಮಸ್ತಾಗೈತೆ. ಇವಾಗ ಹೋಗೋಣ ಶಿರಡಿಗೆ. ನೋಡಿ ಗಣೇಶ. ಏನಕ್ಕೆ ಇಲ್ಲೈತೆ ನೋಡ ಹಿಂದೆ ಕಡ್ಲೆಪುರಿ. ಏನ್ ಮಾಡೋಣ? ನೀ ತಗೊಂಡ ಕರೆಂಟ್ ಕೊಟ್ಟಿದ್ದು ಅಷ್ಟೇ ಓದಿದ್ರಲ್ಲ ತಂದಿದ್ದು. ಇವಾಗ ಕಟ್ಕೊಂತೀನಿ. ಇವಾಗ ಗೈಸ್ ನನ್ನ ಹತ್ರ ರೆಡ್ ಕಲರ್ ವಾಚ್ ಇರಲಿಲ್ಲ. ಫಸ್ಟ್ ಕಲೆಕ್ಷನ್ ಇದು ರೆಡ್ಡು. ಟಿಡಿಯಾ ಮಾಡ್ತಿದ್ದ. ಸೊ ನಮ್ಮ ಮುಲಿ ಹತ್ರ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಹಂಗೆ ಒಂದು ಶರ್ಟ್ ತೊಗೊಳೋಣ. ಆ ವಿಡಿಯೋ ಪೇ आता है लॉग यूट्यूब में डालूंगा. कर्नाटक में हैकर बोलते हैं. एक कमेंट डाल दो. ಆರೆಂಜ್ ಇಸ್ಕೊಳ್ಳೋಣ. ನನಗೆ ವೈಟ್ ಅಂಡ್ ಬ್ಲಾಕ್. ನಾವು ಆಲ್ವೇಸ್ ವೈಟ್ ಅಂಡ್ ಬ್ಲಾಕ್. इधर साइज है तुम्हारा. उधर हाँ उधर. मैडम ब्लैक एंड व्हाइट में एल साइज का. एल साइज का हाँ ब्लैक एंड व्हाइट. यस किसके लिए? किसके लिए? मेरे के लिए. आपको एल नहीं आएगा. देन एक्सेल. हाँ इसमें वाइट एंड ब्लैक. उसमें नहीं है मेरे पास. इसमें ब्लैक में. हाँ ब्लैक है. हाँ. ये आएगा. मेरे को हो जाएगा. हाँ डन. दे दो एक. ಎಷ್ಟು ನಿನಗೆ ಹಾಂ 4 ಇಸ್ಕೊಂತೀನಿ. ನೈಸ್. ಶಿರಡಿಲಿ ಫುಲ್ಲು ಶಾಪಿಂಗ್ ಮಾಡಿ ನೋಡ್ರಿ. ಬೆಟಾಲಿಯನ್ ಹೊಂದ್ಬಿಟ್ಟಿದೆ. ದೇವಸ್ಥಾನದಲ್ಲಿ ಫುಲ್ ಶಾಪಿಂಗು. ಸೊ ಇವಾಗ ಹೋಗಿ ಒಂದು ನಾಷ್ಟ ತಿಂದು ಶೆಡ್ ಆದರೆ ಬೇರೆ ರಕ ನಿದ್ದೆ ಮಾಡಬೇಕು ಫಸ್ಟ್. ಅದೇ ಶೆಡ್ಡು
ಆಕ್ಟಿವ್ನೆಸ್ ಹೋಗ್ಬಿಟ್ಟು ಕಟಾಡ್ತವನೆ. ಫೋರ್ಚು ತರದಿದೆ ಕೇಳು. ನೋಡಿ ಬ್ರೋ, ಲೇಡೀಸ್ ಐಟಮ್ ಏನೋ ಬೇರೆ ತರನೇ ಕಾಣಿಸ್ತಿಲ್ಲ. ಚೆನ್ನಾಗಿದೆ. सही रेट बोलो अन्ना, क्या अन्ना लेने के कम लिए करो आए ना। हैं? ले लो ले लो। कितना है ना? 300 वीडियो कॉल 250 से 300 आ गए भैया ना. क्या बोला अन्ना तुमने? 250 कौन बोला अन्ना? वो 2 आ गया, बाद में 300 हो गया. 200 ने हमको नहीं आता. थोड़ा कम करो. 20 रुपए कम दो. 20 कम क्या दो. साहब, 20 कम दो. चलो ಇಲ್ಲಿ ಬನ್ನಿ ಬ್ರೋ. ये चाहिए अन्ना, ये चाहिए अन्ना, ये चाहिए अन्ना, ये चाहिए अन्ना. फोन कट कर रहा हूँ अन्ना. अन्ना ये चाहिए 120. सही किया अच्छा नहीं दिख रहा है. अच्छा वाला बैग है अन्ना, ये चाहिए. कवर सामान लेना. ले लो. क्यों अन्ना? इधर दे, इधर देख, तू सो जा. कर रहा है. शॉपिंग हो. हाँ इसका हो आजा. उधर ये इसका बिल हो गया. नहीं चाहिए. वो इसका ना हो गया. हो गया. नहीं इसका हो गया. इसका ये भी हो गया. हाँ इसका हो Full गया. shopping हो. वो नहीं. ये 2-3 है. ಗೈಸ್ ಶಿರಡಿಲಿ ಫುಲ್ಲು ಶಾಪಿಂಗ್ ಮಾಡಿ ನೋಡ್ರಿ. ಬೆಟಾಲಿಯನ್ ಹೊರಟಿದೆ ದೇವಸ್ಥಾನದಲ್ಲಿ ಫುಲ್ ಶಾಪಿಂಗು. ಏನಾದ್ರು ಒಂದು ಕೇಳ್ಬಿಟ್ಟು ಒಂದು ಸ್ವಲ್ಪ 6 ಗಂಟೆ ಆಗೋಯ್ತು. ಸೊ ಇವಾಗ ಹೋಗಿ ಒಂದು ನಾಷ್ಟ ತಿಂದು ಶೆಡ್ ಆದರೆ ಬೇರೆ ರಕ ಇದೇ ಮಾಡ್ಬೇಕು ಫಸ್ಟ್. ಅದೇ ಶೆಡ್ಡು ಆಕ್ಟಿವ್ನೆಸ್ ಹೋಗ್ಬಿಟ್ಟು ಕಟಾಡ್ತವನೆ. ಪೋಲೋ ಬ್ಯಾಚ್ ಇನ್ನೋವಾ ಬ್ಯಾಚ್ ಎಲ್ಲ ನಾಷ್ಟ ಮಾಡಕ್ ಬಂದಿದ್ದಾರೆ. ನಾನಪ್ಪ ಕಂಡಿಲ್ಲ. ನಮ್ದ್ರಲ್ಲಿ ವಿಡಿಯೋ ಇರೋದು ಯಾರ ಮೊಬೈಲಲ್ಲಿ? ಈಗ ವಿಡಿಯೋ ನಾವು ತೆಗಿತಾ ಇದೀವಿ. ನಿಮಗ್ ಬೇಕು ಅಂದ್ರೆ 1000 ರೂಪಾಯಿ ಕೊಡಿ, ಇಲ್ಲ ಇಲ್ಲೇ ಕಟ್ ಮಾಡ್ತೀವಿ ಅಷ್ಟೇ. ಹೆಂಗಣ? ಅವ್ರು ಡಿಮ್ಯಾಂಡ್ ಮಾಡಿದ್ರೆ ನಾವು ಡಿಮ್ಯಾಂಡ್ ಮಾಡ್ತೀವಿ. ನಮ್ಮ ಕಾರಲ್ಲಿ ಇಕ್ತಿಯಲ್ಲ ಏನ ಮಾತಾಡೋರು ಏನು ಕಮ್ಮಿ ಅನ್ಕೊಂಡ್ಬಿಟ್ಟಿದ್ದೀರಾ? ಅಣ್ಣ ನಮ್ಮ ಹತ್ರ ಇನ್ನೋವಾ ಐತೆ ಅನ್ನೋದು ಮರ್ತೇ ಹೋಗ್ಬಿಟ್ಟಿದಾರ. ಇನ್ನೋವಾದಲ್ಲಿ ಇಲ್ಲಿಂದ ಎಲ್ಲಿ ಗಂಟೆ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಬೆಂಗಳೂರಿಗೆ ಹೋಗ್ತೀಯಾ? ಬೆಂಗಳೂರಿಗೆ ಹೋಗ್ತೀಯ ಕೊಡ್ತೀನಿ. ಆಟೋ ಸ್ಟ್ಯಾಂಡ್ಗೆ ಹೋಗ್ತೀಯ? ಬೆಂಗಳೂರಿಗೆ ಹೋಗ್ತೀಯ? ಆಟೋ ಸ್ಟ್ಯಾಂಡು ಪ್ಯಾಂಟ್ ಬೀಚ್. ಅವಣ್ಣ ಲಾಗ್ ನೋಡ್ತಾರ. ಯಾವಣ್ಣ? ಆ ಅಣ್ಣನ್ ಏನು ಹೇಳಿಲ್ವಲ್ಲ, ನಿನಗೆ ತಾನೇ ಹೇಳಿದ್ದು. ಯಾರಿಗೆ ಹೇಳಿದ್ರು? ನೀನ್ ಯಾಕೋ ನೋಡ್ದ ಇವು ಹಂಗೆ ಹಂಗೆ ಜಾಕಿ ಆಮೇಲೆ ವಿಡಿಯೋ ನೋಡ್ಸ್ಬಿಟ್ಟು ನೋಡ್ದ ಅಣ್ಣ ಹಿಂಗೆ ಹಿಂಗೆ ತಲೆ ತಿನ್ಬೇಡ. ಅಲ್ಲಿ ವಾಶ್ರೂಮ್ ಅಲ್ಲಿ ಕರಣ್ ಬ್ರೋ ಅವ್ರೆ. ಇನ್ನೇನು ಅದಕ್ಕೆ ನಾವಿರೋದು. ಇಲ್ಲ ಅಲ್ಲಿ ಕರಣ್ ಬ್ರೋ ಹರಿಬ್ರು ಒಟ್ಟಿಗೆ ಹೋಗ್ತಾರ. ಸುಮ್ಮನೆ ಇರು. ಏನ್ ಲುಕ್ಕು ಅಲ್ಲಿ ಕನ್ನಡ ಬ್ರೋ ಇಲ್ವಾ? ಅಲ್ಲಿ ಎಲ್ಲ ನಾವು ಸುಮ್ಮನೆ ಬಿಡೋಣ. ಯಾಕಣ ಅಲ್ಲಿ ಕಾರಲ್ಲಿ ಮಂಡಿ ಮುಗಿದೈತೆ ನನಗಲ್ಲಿ. ಮಂಡಿ ನೋವು ಯಾರ ಮುಟ್ಟಿ ಕಲ್ ಹಾಕ್ಸಿದ್ ನಿಂಗೆ? ಇವನ್ ತಾನೇ ಕಾಲು ಇಟ್ಕೊಂಡಿದ್ದ. ಸೈಡ್ ಬಾಣ. ನಿಮಗೇನಪ್ಪ ರೆಡ್ ಬುಲ್ ಕುಡ್ಕೊಂಡು ಆರಾಮಾಗಿ ಬಂದಿದ್ದೀರಾ? ಒಂದು ಮಾತಿಗಾದ್ರೆ ಕೇಳಿದ್ರೆ ಇವರು ರೆಡ್ ಬುಲ್ ಕುಡಿತೀಯ ಅಂತ. ನೀನು ಹಿಂಗ್ ಮಲ್ಕೊಂಡಿದ್ರೆ ಯಾರು? ನಾನಿನ್ನು ಮಲಗಿಲ್ದಾಗಲ್ಲಿ ನೀವು ತಗೊಂಡಿದ್ದು. ಗೈಸ್ ರೂಮಿಗೆ ಬಂದಿದೀವಿ ಗೈಸ್. ಎದ್ದು ಬಿಟ್ಟು ತೋರಿಸೋ ಶಕ್ತಿ ನನ್ನಲ್ಲಿ ಇಲ್ಲ. ಮಲ್ಕೊಂಡು ಮಾಡ್ತಾ ಇರೋದು. ಮಲ್ಕೊಂಡು ಲಾಗ್ ಮಾಡ್ತಿದ್ದೀನಿ. ಸೊ ಏನಂದ್ರೆ ಶಿರಡಿಗೆ ಬಂದ್ವಿ. ಎಲ್ಲಿಂದ ಅಂದ್ರೆ ಟೀರ್ ಅಂತ ಆಗ್ತಿರೋದು ನೀವು. ಬೆಳಗ್ಗೆ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ನಾಸಿಕಿಂದ ಶಿರಡಿ ಬಂದಿದ್ದೀವಿ.
ಸೊ ಇವಾಗ ಹೋಗಿ ದರ್ಶನ ಮಾಡಿ ಬಂದು ಮಲ್ಗೋ. ಗೈಸ್ ನೆಮ್ಮದಿಯಾಗಿ ಮಲಗಿದ್ವಿ ಇವತ್ತು. ನೆಮ್ಮದಿ ಅನ್ಕೊಂಡ್ರೆ ಪಾಕದಲ್ಲಿ ಭೋಜಪುರಿ ಸಾಂಗು ನಮ್ಮ ಹಣೆ ಬರ ಗುರು. ಕರೆಕ್ಟಾಗಿ ಹೇಳಿ ಬ್ರೋ, ಕರೆಕ್ಟಾಗಿ ಹೇಳಿ. ಯಾವತ್ತು ಹೊರಟಿದ್ದು ನಾವು ಹೇಳ್ರಿ, ಜನತೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಣ. ಎಲ್ಲೆಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಹೊರಟಿದ್ದು ಬ್ರೋ. ಓಕೆ 5 ಗಂಟೆಗೆ ಹೊರಟವರು ಅಲ್ಲಿಗೆ ಹೋಗಿ ಎಷ್ಟು ತಲುಪ? ಶನಿವಾರ ಭಾನುವಾರ ಬೆಳಗಿನ ಜಾವ 2 ಗಂಟೆಗೆ ನಾವು ರೀಚ್ ಆದ್ವಿ. ಅಲ್ಲಿ ರೀಚ್ ಆದ್ವಿ. ಕುಂಭಮೇಳ ನೋಡಿದ್ವಿ, ಅದೊಂದು ಫುಲ್ ಜೋಶ್ ಕೊಡ್ತು. ಅಲ್ಲೂ ಮಲಗಿಲ್ಲ, ಅಲ್ಲೂ ರೆಸ್ಟ್ ಮಾಡಲಿಲ್ಲ, ಸೀದಾ ಮತ್ತೆ ಕಾರ್ ಇರ್ತಿದ್ದು. ಕುಂಭಮೇಳೆಯಿಂದ 5 ಕಿಲೋಮೀಟರ್ ಟೋಟಲ್ 10 ಕಿಲೋಮೀಟರ್ ನಾವು ನಡೆದಿದ್ದು. ಹೋಗಕ್ಕೆ 5 ಕಿಲೋಮೀಟರ್, ಬರಕ್ಕೆ 5 ಕಿಲೋಮೀಟರ್. ಜಾಸ್ತಿ ನಡೆದಿಲ್ಲ ನಾವು. ಬಂದ್ಬಿಡು ನೀನು ಇಲ್ಲಿ ಸೆಂಟ್ರಿಗೆ. ಹಾ, ಅಲ್ಲಿಂದ ಮುಗಿಸ್ಕೊಂಡು ತಿರ್ಗಾ ಬೆಳಗಿನ ಜಾವ ಅಲ್ಲಿ ನಾವು ಒಂದು 5 ಗಂಟೆಗೆ ಬಿಟ್ಟಿದ್ದು. 5:30 6 ಗಂಟೆಗೆ ನಾವು ಬೆಳಗಿನ ಜಾವ ಪ್ರಯಾಗ್ರಾಜ್ ಬಿಟ್ವಿ. ಪ್ರಯಾಗ್ರಾಜ್ ಬಿಟ್ಟು ನಿನ್ನೆ ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ ನಾವು ಇದಕ್ಕೆ ಬಂದಿದ್ದು ನಾಸಿಕ್. ನಾನ್ ಸ್ಟಾಪ್ ಕಾರ್ ಓಡ್ತಾನೆ ಇರೋದು, ರೈಡಿಂಗ್ ಅಲ್ಲೇ ಇರೋದು. ನಿಂತಿದೆ ಇವತ್ತು ಅಲ್ವೋ, ಇವತ್ತು ಕಾರ್ ಆಕ್ಚುಲಿ ಸ್ಟಾಪ್ ಆಗಿರೋದು. ನಾನ್ ಸ್ಟಾಪ್ ತೆಚ್ಚಿರೋದು ಗೈಸ್, ನಾನ್ ಸ್ಟಾಪ್ ಬಿಡ್ದಂಗೆ ತೆಚ್ಚಿರೋದಲ್ಲ ಗುರು ಗಾಡಿನ. ಒಂದು 2 ಸಾವಿರ ಕಿಲೋಮೀಟರ್ ಓಡಿದ್ಯಾ? 3 ದಾಟಿದ್ದೀವಿ. 1800 ಬೆಂಗಳೂರು ಟು ಪ್ರಯಾಗ್ರಾಜು. ಆಮೇಲೆ ನಿನ್ನೆ ಅಲ್ಲಿಂದ ಇಲ್ಲಿಗೆ 1100. ಗಾಯ್ಸ್ ನೆನ್ನೆ ಒಂದು ರೋಡ್ ಹೊಡೆದ್ವಿ ಮಾತ್ರ, ನಾಗ್ಪುರ್ ಟು ಶಿರ್ಡಿ. ಅದೇ ರೋಡಲ್ಲಿ ಸೇಮ್ 180 ಟಚ್ ಮಾಡಿದೆ. ಸೈಕಿತ್ತು ರೋಡ್, ಭಯಂಕರ ಐತೆ. ನಾನು ನಿದ್ದೆ ಮಾಡ್ದಾಗಲ್ಲ, ಆದ್ರೆ ಬ್ರೋ ಕಾರ್ ಒಂದು ಚೂರು ಅಲ್ಲಾಡಿಲ್ಲ ಬ್ರೋ. ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೆ ನೈಟು, ಹಂಗೇನೋ ಹೋಯ್ತು ಮತ್ತೆ 3 ಸಲ ಹೋಯ್ತು. ಆದ್ರೆ ಸ್ಪೋರ್ಟ್ಸ್ ಮೋಡ್ ಹಾಕ್ದಾಗ ಬ್ರೋ ಹೊಗೆ ಬಂದ್ಬಿಡ್ತು ಬ್ರೋ. ಅದು ಸೈಕ್ ಎಂಜಾಯ್ ಮಾಡಿದ್ವಿ ಗೈಸ್. ಒಳ್ಳೆ ಟ್ರಿಪ್, ಒಳ್ಳೆ ದರ್ಶನಗಳೆಲ್ಲ ಮಸ್ತಾಗದು. ಬಂದಿದ್ದ ದೇವಸ್ಥಾನಕ್ಕೆ ಮುಗಿಸಿದೀವಿ ನೆಮ್ಮದಿಯಾಗಿ. ಒಂದ್ ಪಂಚರ್ ಆಯ್ತು, ಅದು ಏನ್ ಮ್ಯಾಟ್ರ್ ಆಗ್ಲಿಲ್ಲ. ಹೆಂಗೋ ಅದು ಆತರ ಅಲ್ಲಲ್ಲ, ಆತರ ಆಗಿನೂ ನಮ್ಗದು ಮ್ಯಾಟ್ರ್ ಆಗ್ಲಿಲ್ಲ ಅಲ್ವಾ. ಏನು ಸ್ಟ್ರೆಸ್ ಆಗಿಲ್ಲ, ಏನು ಅಲ್ಲೇ ಎಲ್ಲ ಇತ್ತು, ಅಲ್ಲೇ ಮುಗಿದೋಯ್ತು ಕೆಲಸ. ಹಾ, ಭಾರಿ ಟ್ರಿಪ್ ಗೈಸ್. ಇವಾಗ ರೆಸ್ಟ್ ಮಾಡ್ತಿದೀವಿ. ಇವಾಗ ರೆಸ್ಟ್ ಟೈಮ್ ಎಷ್ಟು ಬ್ರೋ? ಸಾಯಿಬಾಬನೆಲ್ಲ ನೋಡ್ಕೊಂಡು 6 ಗಂಟೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಮತ್ತೆ ಇನ್ನ 2 ದೇವಸ್ಥಾನ ಬೆಂಗಳೂರು. 1000 ಕಿಲೋಮೀಟರ್ ಇಲ್ಲಿಂದ ಆರಾಮ್. 4000 3,500 ಹೊಡೆದಾರ 1000 ಕಿಲೋಮೀಟರ್ ಮ್ಯಾಟ್ರ್ ಅಂಟುತ್ತದ. ಏನಾದ್ರು ನಿದ್ದೆ ಮಾಡ್ದಲ್ಲಿ ತೆಚ್ಚಿದೀವಿ, ಅಂಥದ್ರಲ್ಲಿ ಬೆಡ್ ಮೇಲೆ ಮಲಗಿದೀವಿ ಇವತ್ತು. ಕಾರಲ್ಲೇ ಮಲಗೋದು ಗೈಸ್, ಒಬ್ರಾದ್ಮೇಲೆ ಈ ಕಾಲು ಬೆಡ್ನ ಈ ಬೆಡ್ ಮೇಲೆ ಜೀವನದಲ್ಲಿ ಮಲಗಿಲ್ಲ ಅನ್ನೋಷ್ಟು ಫೀಲ್ ಆಗ್ಬಿಡೈತೆ. ಹಾಕಿ ಓಕೆ ಬೆಳಿಗ್ಗೆ ನೋಡ್ರಿ ಗೈಸ್, ಬಸ್ ಹೆಂಗಿದೆ, ದದ್ದಿಯಾಗಿದೆ ಅಲ್ಲ. ಆಜ್ ಕರೆಕ್ಟು ಕ್ಯೂ ತೋರ್ಸೋದು ಮಾಡ್ತಾವ್ರಲ್ಲ ಇಲ್ಲಿ ನೋಡ್ರಿ. ಮುಂದೆ ದೇವ್ರ ಹತ್ರ ಬಿಡ್ತಾರ ಅಲ್ಲಿ ನೋಡ್ರಿ. ಟೆಂಪಲ್ ಎಲ್ಲಿದೆ ಇದು? ಇನ್ನ ಶುರು. ಸರ್ ಎಷ್ಟು ಕಿಲೋಮೀಟರ್ ಇಂದ ಇದೆ ಕ್ಯೂ? ವಾ, ಬಂತು 2 ಗಾಡಿ, 4 ಅವರು. ನೀವು ಬೆಂಗಳೂರವರ? ಸೂಪರ್ ಸರ್. ಸೊ ಜನ ಇಲ್ಲೋಡಿ ಹೌದಾ? ಬೇರೆ ದೇವಸ್ಥಾನ ತರ ಅಲ್ಲ ಅಂತ ಇವನು ಇಡೀ ಇವನೇ ಬೇರೆ ದೇವಸ್ಥಾನ ತರ ಅಲ್ಲ ಅಂದಿದ್ವಿ ಜಾಕಿ. ಅವನು ಗೊತ್ತಿಲ್ಲ ನಾವು ಬೇರೆಯವ್ರ ತರ ಅಲ್ಲ ಅಂತ. ಯಾರೋ ಜಾಕಿ ಇವ್ರು, ಇದು ಬೇರೆ ದೇವಸ್ಥಾನ ತರ ಅಲ್ಲ ಅಂದಂತೆ. ಅದಕ್ಕೆ ನಾವು ಬೇರೆ ತರ ಅಲ್ಲ. ಪ್ರಯಾಗ್ರಾಜಲ್ಲಿ ಎಲ್ರು ಕುಂಭಮೇಳದಲ್ಲಿ ಗೈಸ್ 16 ಅವರ್ 20 ಅವರ್ ಯೂಟ್ಯೂಬರ್ಸ್ ಹಾಕಿರೋದು.
ಯಾವ ಅವರು ಇಲ್ಲ 10 ನಿಮಿಷ ಹಿಂಗೆ ಒಳಗಡೆ ನುಗ್ಗಿ ಹಿಂಗೆ ಬಂದಿದ್ದೀವಿ. ನೋ ಟ್ರಾಫಿಕ್ ಜಾಮ್, ಫುಲ್ VIP ದರ್ಶನ, ಬೇರೆ ಥರ ಅನ್ಕೊಳ್ಳಿ ಅಣ್ಣ. ನಾವು ಶಿರಡಿಲಿ ಎಲ್ಲಿ ಬಂದಿದ್ವಿ ಅಂದರೆ ವಾಸವಿ ಭವನ್. ನೋಡ್ರಿ ಸಂಗೀತ ಏನ ಯಾರು ಅಕ್ಸೆಪ್ಟ್ ಮಾಡಿದ್ದು ಹೇಳ್ರಪ್ಪ ಇಲ್ಲಿ. ಏನ್ ಹೇಳ್ರಪ್ಪ ಇವ್ರು ಹೇಳ್ರಪ್ಪ ಕಾಲ್ ಮಾಡ್ಬಿಟ್ಟ ಇವ್ನ ಏನ್ ಗೊತ್ತಾ ಕಳ್ಸಿರೋದು ದುಮ್ಕೋದ್ ಹಿಂಗೆ ಹಿಂಗೊಳಗೆ ಯಾವ್ದು ಹಾಸ್ಬಿಡು ನೀನ್ ಅವ್ರಿಗಿಂತ ಸ್ಪೀಡಾಗಿ ದುಮ್ಕಿದ್ಯಾ ಗುಬಿಲ್ 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 ಅಂತ. ಇರ್ಲಿ ಇಲ್ಲಿ ನೋಡಿಸಿ ಇಲ್ಲಿ ಹೊಸರಿಡವು ಅಲ್ಲ ಅಕ್ಸೆಪ್ಟ್ ಮಾಡ ಅಂದ್ಬಿಟ್ಟಿದ್ದಾರೆ. वो फॉलो करो भैया, फॉलो करो. ये लेफ्ट में है ना एक छोटा वाला, ये ड्राइवर है ना, वो कौन है ड्राइवर? ये मादर चौधे निकल रहे ये है ना, ये मैं बनी होगಣ. ये है ना भैया, हम लोग को छोड़ के आया है, एक ही कार में आया, हम लोग को छोड़ के आया वाला. ये ड्राइवर है ना, वो कौन है ड्राइवर? ये मादर चौधे उतर ये है ना, ये पिक मोमेंट बच्चा. ಗೈಸ್ ನಾವೇನ್ ಮಾಡಿದ್ವಿ ಗೊತ್ತಾ, ಇವ್ರನ್ನ ಬಿಟ್ಬಿಟ್ಟು ಅಣ್ಣ ನಾನು ಜೂಟು ಇವರೆಲ್ಲರೂ ಇಲ್ಲೇ ಕ್ಯೂಗು ಕೂತ್ಕೊಂಡಿದ್ರು ಊಟಕ್ಕೆ. ಒಂದು 7-8 ಸಲ ನಾನು ಅಣ್ಣ ಸೈಲೆಂಟ್ ಆಗಿ ಪಸಾರಿಲ್ದಾಗ ಕಾರ್ಕಿ ಎತ್ಕೊಂಡು ಜೂಟು ನೋಡ್ಬಿಟ್ರೆ ಅಂದ್ರೆ ಆಟೋದಲ್ಲಿ ಸರಿ ಆಯ್ತು, ಇವ್ರು ಹೆಂಗಿದ್ರು ಹೋಗ್ಬಿಟ್ರು, ಅಣ್ಣ ಟ್ಯಾಬ್ಲೆಟ್ಸ್ ಹಾಕೊಂತಾರೆ, ಅವ್ರು ಊಟ ಮಾಡ್ಲೇಬೇಕು ಟ್ಯಾಬ್ಲೆಟ್ ತಿಂದಿದ್ದಾದ್ಮೇಲೆ ಅನ್ಬಿಟ್ಟು ಇವ್ರು ಹೊರಟ್ರು. ನಾವು ಸರಿ ಆಯ್ತು ಊಟ ಮಾಡೋಣ ಅನ್ಬಿಟ್ಟು ನಾವು ಆಟೋ ಹತ್ತಿದ್ರಿ, ಕೆಳಗೆನೆ ವೇಟ್ ಮಾಡ್ತಾ ಇರ್ತಾರೆ ಆಟೋದವರೆಲ್ಲ ಅನ್ಬಿಟ್ಟು ಆಟೋ ಹತ್ತಿದ್ರಿ. ಆಟೋ ಹತ್ತಿ ಹೋಗಿ ರೈಟ್ ತಗೊಂಡ್ರೆ ಕಾರ್ ಕಾಣಿಸ್ಕೊಬಿಡದ ನಮ್ಗೆ. ಅವನ್ ಆಟೋದವನ್ಗೆ ಬೈ ಫಾಲೋ ಕರೋ ಅನ್ಬಿಟ್ರೆ ಚೇಸ್ ಮಾಡ್ಸಿದ್ರೆ ಇವ್ರು ಚೇಸ್ ಮಾಡ್ರೆ ಇಲ್ಲ, ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ. ಅವನು ಕ್ರೇಟಾ ಅನ್ಕೊಂಡ್ ಸರಿ ಆಯ್ತು ಮುಂದೆ ಹೋಗಿ ಹಾಕೊಂಡ್ರೆ ನಮ್ಮ ಹತ್ರ ಕಾಸೇ ಕೇಳಿಲ್ಲ. ಅವನು ನಿಂತ್ಕೊಂಡು ನೋಡ್ತಾವನೆ ನಮ್ ಪಿಕ್ಚರ್ನ, ಅವನು ಖುಷಿಯಾಗಿ. ಕೊನೆಗೆ ನಮ್ಮ ಮುಲಿನ ಸ್ಪೆಕ್ಸ್ ಹಾಕೊಂಡಿದ್ದು ನೋಡ್ತೀವಿ ಡ್ರೈವರ್ ಈ ತರ ನೆಮ್ಮದಿ ಕಾಣೋದು. ಆದ್ರೆ ಊಟ ದೋಸೆ ಎಲ್ಲ ಕೂಡ ದೋಸೆ ವಡೆ ಸಕ್ಕದಾಗಿತ್ತು. ಅಮ್ಮ ಕೇಸರಿ ಬಾತು ಕಾಲ್ ಮಾಡ್ಬಿಟ್ಟು ಕೇಸರಿ ಬಾತು ಮಸಾಲೆ ದೋಸೆ ವಡೆ ಇಡ್ಲಿ ಎಲ್ಲ ಕೊಟ್ಟವ್ರಿ ಅಂತ ಗೊತ್ತ. ಅಲ್ಲಿ ಫೋಟೋ ಹಿಡ್ಕೊಂಡು ಅವನು ತಿಂದಿರೋದನ್ನ ನಮಗ್ ತೋರ್ಸೋದಕ್ಕೆ ಫೋಟೋ ಹಿಡ್ಕೊಂಡು ಅವನು. ಈ ಊರಲ್ಲಿ ಏನ್ ಫೇಮಸ್ ಅಂದ್ರೆ ಗಾರ್ಡ, ಲೈಕ್ ಸ್ಟಾರ್ಟಿಂಗ್ ಬರುವಾಗ್ಲೇ ಒಂದ್ ಇದಾಕಿದ್ರು, ಎತ್ತು ತಿರುಗ್ತಾ. ಇನ್ನೊಂದ್ ಕಾರಲ್ಲ ಅವನೇ ಇವಾಗ ಜ್ಯೂಸ್ ಇದ್ರಲ್ಲಿ ಮಾಡೋದ ಇವಾಗ. ಈ ಊರಲ್ಲಿ ಏನ್ ಫೇಮಸ್ ಅಂದ್ರೆ ಹಿಂಗೆ ಎತ್ತು ಕಟ್ಬಿಟ್ಟು ಕಬ್ಬನಲ್ಲಿ ಇದ್ರಲ್ಲಿ ಮಾಡೋದು. ಹೆಂಗ್ ಮಾಡೋದು ಬ್ರೋ? ಆಂಟಿ ಈ ತರ ಹೋಗಿ ಕುತ್ಕೊಳೋದು. ಓ ಕಬ್ಬಿ ಈ ಗ್ಯಾಪಲ್ಲಿ ಇಡ್ತಾರೆ. ಅದು ಎಲ್ರು ಜಾಗಿಗಳು ರೆಡಿ ಮಾಡೋದು. ನೋಡ್ರಿ ಗೈಸ್, ಇದು ಈ ತರ ಆಟೋಮೆಟಿಕ್ ನೋಡ್ರಿ, ಅಜ್ಜಿ ಗಂಟಿಸ್ತಿಲ್ವೇ ಅದು.
ಸೂಪರ್ ಗೈಸ್. ಎತ್ಕೋರಿ 2 ಗ್ಲಾಸ್ ಎತ್ಕೊಳ್ಳಿ ಅಲ್ಲ, ಇನ್ಯಾರಿಗಿಲ್ಲ. ಜಗದೀಶ್ಗೆ ಇವ್ರಿಗೆ ನಮ್ಮ ಮೂಲಿ ಒಬ್ಬ ಹೋಗಿದ್ದಾನೆ ಬ್ರೋ. ಆನಂದ್ ಆಯ್ತಾ? ಪ್ರಸಾದ್ ಬ್ರೋ ಬೇಡ ಅಂತಾರೆ, ಯಾರು ಫೋರ್ಸ್ ಮಾಡಬೇಡಿ. ಯಾಕೆ ಹೇಳಿ, ಇದು ಅವ್ರದ್ದೇ ಟ್ರೀಟ್ ಅಂತ ಹೇಳಿ ನಾನು ಗ್ಲಾಸ್ ಕುಡೀರಿ. ಚೆನ್ನಾಗಿದೆ. ಐದಾಯ್ತಾ? 2 ಇನ್ನ ಹೊಡಿಬೇಕು. 3 ಹೊಡೀರಿ ಎಲ್ಲಾರು. ನಾನು 2 ಹೊಡಿತೀನಿ. ಆಮೇಲೆ ಬೆಲ್ಲ ಏನ್ ಬೇಕು ತಗೊಳ್ಳಿ ಬಾ, ಎಲ್ಲ ಒಂದೊಂದು ಕೊಡ್ತಲ್ಲ. ಪ್ರಸಾದ್ ಇಬ್ರು ಒಂದೆರಡು ಜೈ ಅನ್ಬಿಟ್ರಿ ವಿಡಿಯೋದಲ್ಲಿ. ಹೌದೇ, ನಾವು ಬಂದಿದ್ದೀವಿ ಎಲ್ಲಿಗೆ ಅಂದ್ರೆ ಶನಿ ಶಿಂಗಾಪುರಕ್ಕೆ. ಶನಿ ಶಿಂಗನಾಪುರ್. ನಾನು ಹೇಳಿದೆ ಜಿ ಪಕ್ಕದಲ್ಲಿ ಎನ್ನಿದೆ ಅಂತ, ಅಲ್ಲಿ ಅವಾಗಲೇ ಹೇಳಿದೆ ಪ್ರೊನೌನ್ಸ್ ಕರೆಕ್ಟ್ ಆಗಿ ಮಾಡು ಅಂತ. ಅವ್ನು ವಿಡಿಯೋ ಆನ್ ಮಾಡಿದೀವಿ ಅಂತ ಹೇಳ್ತವನೆ, ಗೊತ್ತಲ್ಲ ಕೊಟ್ಟಿದ್ದು. ಇಲ್ಲಿ ನಾವೇ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಕೋಬೇಕಂತೆ. ಸೊ ಆ ಥರ ಇರೋದು ನೋಡಿ ಎಲ್ಲರ ಕೈಯಲ್ಲೂ. ಸರ್ ತೋರಿಸಿ, ನೀವೇ ಪೂಜೆ ಮಾಡ್ಕೋಬೇಕಂತೆ ಇಲ್ಲಿ. ಹಾಂ, ನೀವೇ ಖುದ್ದಾಗಿ ಪೂಜೆ ಮಾಡ್ಕೋಬೇಕಂತೆ. ನಾನು ಒಂದು ಇದು ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ಇಲ್ಲಿ ಅಲ್ಲಿ ಹಾಕೋದು ಎಲ್ಲ ಬಂದು ಮೇಲಿಂದ ಬೀಳುತ್ತೆ. ಅದು ಬಿಟ್ಟರೆ ನೀವು 500 ರೂಪೀಸ್ ಕೊಟ್ಬಿಟ್ಟು ಹೋದರೆ ಅಲ್ಲೇ ಹೋಗ್ಬಿಟ್ಟು ನೀವೇ ಖುದ್ದಾಗಿ ಹಾಕ್ಬೋದು. ಇಲ್ಲಿ ನಾವೇ ಪೂಜೆ ಮಾಡತ್ತಾರ, ಬಟ್ರೆ ನೀರಲ್ಲ. ಇಲ್ಲ ಮಲ್ಲಿ ಬರ್ತೀವಿ ನಾವಿರೋ. ಬರ್ತೀವಿರೋ. ಫೋನ್ ಮಾಡ್ತಾನೆ ಇವಾಗ. ಯಾವ್ದೋ ಊರಲ್ಲಿ ಕರ್ಕೊಂಡು ಶಿಯೋನಿಗೆ ಬಂದಿದೀವಿ, ನಾಗ್ಪುರಲ್ಲಿ, ಮಧ್ಯಪ್ರದೇಶದಲ್ಲಿ. ಬಾಕಿ ಯಾಕೆ ಬಿಟ್ಕೊಂಡು ಹೋಯ್ತಾ ಇರೋದು ಮಲ್ಲಿನ. ಫೋನ್ ಇದೆಯಾ ಬಲ್ಲಿ? ಫೋನ್ ಎತ್ಕೊಂಡು ಹೋಗಿರೋದ? ಎತ್ಕೊಂಡು ಹೋಗೋನೆ. ಬಿಟ್ಟ ಇಲ್ಲ, ಅವ್ನು ಇವಾಗ ಅವ್ನು ಫೋನ್ ಮಾಡ್ತಾನಣ್ಣ, ಇವ್ರು ಬಿಟ್ಬಿಟ್ಟು ಹೋಗ್ಬಿಟ್ರಣ್ಣ ನನ್ನ. ಪಕ್ಕ ಫೋನ್ ಮಾಡ್ತಾನೆ ಮಚ್ಚ, ಪಕ್ಕ ಕಂಪ್ಲೇಂಟ್ ಮಾಡ್ತಾನೆ ನೋಡ್ಕೊ ಇದ್ರ ಬಗ್ಗೆ. ಇಲ್ಲ, ಅವ್ನು ಮಾಡ್ತಾನೆ, ಅವ್ನಿಗೆ 10 ನಿಮಿಷ ಅಷ್ಟೇ ಟೈಮು, 15 ನಿಮಿಷಕ್ಕೆ ಫೋನ್ ಮಾಡ್ತಾನ ಅವನು. ಇವ್ರಿ ಪಕ್ಕ ಮಚ್ಚ. ಇವನ್ನ ಬಿಡ್ಬಿಟ್ಟು ಹೋಗಿದ್ದಕ್ಕೆ ಏನೇನಂತ ಕೇಳಿಸ್ಕೊ ಮತ್ತ. ನಾನೇ ಐಡಿಯಾ ಕೊಟ್ಟಿದ್ದೆ, ಡ್ಯಾನಿನೇ ಐಡಿಯಾ ಕೊಟ್ಟಿದ್ದೇನೆ ಮಚ್ಚ. ಏನಾಯ್ತು ಚಿನ್ನ? ಅನ್ನ ಕೊಟ್ಟಿದ್ರು ಪಾಪ. ಫೋನ್ ಬೇರೆ ಇಲ್ಲ, ಬೀಜ ಬಾಯ್ ಬಂದಿತ್ತು. ಫೋನ್ ಫೋನ್ ಇಲ್ಲೇ ಇಟ್ಬಿಟ್ಟು ಹೋಗಿ. ನಮ್ಮ ಹತ್ರ ಇಲ್ಲ ಇಲ್ಲಿ ಫೋನು. ಇಲ್ಲಿ ಇಟ್ಬಿಟ್ಟು ನಿಮ್ಮ ಐಡಿಯಾ ವರ್ಕೌಟ್ ಆಯ್ತು. ಐಡಿಯಾ ಕೊಟ್ಟಿದ್ದೀರ. ನಾನು ಇವಾಗ ಏನ್ ಮಾಡ್ತಿದ್ದೆ ಅಂದ್ರೆ, ಅವ್ನ್ ಫೋನ್ ಇಸ್ಕೊಂಡು ಸ್ಟ್ರೀಮಲ್ಲಿ ನಂಬರ್ ಎತ್ಕೊಂಡು ಫೋನ್ ಮಾಡ್ತಾ ಇದ್ದೆ. ಲೌಡಾನೇ ಎತ್ತಿರಲಿಲ್ಲ, ಸ್ಯಾಮ್ಸಂಗ್ ಒಳಗಡೆ ಬಿಸಾಕಿದ್ದೀನಿ. ಇಲ್ಲ, ಕೌಬಾಯ್ ಅಣ್ಣ ಫೋನ್ ಮಾಡ್ಬಿಟ್ಟು ಪರ್ಸನಲ್ ನಂಬರ್ ಇಸ್ಕೊಂತಿದ್ದೆ. ಹುಷಾರಿ. ಕೌಬಾಯ್ ಅಣ್ಣನ ನಂಬರ್ ಜ್ಞಾಪಕ ಇದೆ, ನಿಮ್ ಬಾಸ್ ನಂಬರ್ ಜ್ಞಾಪಕ ಇದೆ. ಅಲ್ಲ, ವಿಡಿಯೋದಲ್ಲೇ ತೆಗಿಯಲ್ಲ, ಬೇಕು ಅಂತ ನಮ್ಮ ನೈಟ್ ಮಾಡೋದು ವಿಡಿಯೋದಲ್ಲಿ. ಬಾರಿ ಅವನ ಮಚ್ಚ ಇವಂದು. ಹಾಕೊಳ್ರಿ T20 ವರ್ಲ್ಡ್ ಕಪ್ಪಿಗೆ. ಅದು ಜಾಕೆ ಬಾರೋ ಮಚ್ಚ. ಅದು ಅಯ್ಯೋ ಬಿತ್ತಲೆ ಪಾಪ. ಕೊಡ್ತೀವಿ. ಅಷ್ಟೇ ಗೈಸ್, ಯಾವ ತರ ಕ್ಯಾಚ್ ಹಿಡಿದು ಅಂದ್ರೆ ಬೇರೆ ರಕ ಅನ್ಕೊಳ್ಳಿ. ಸರಿಯಾಗಿ ಕ್ಯಾಚ್.
ಲಾಸ್ಟಿಗೆ ಇರೋರು ಏನು ಚೆನ್ನಾಗಿ ಬರ್ತಾ ಇಲ್ಲ. ನಿನಗೆ ಅಷ್ಟೇ ಎಲ್ಲ ಮರ್ಯಾದೆ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡು, ಹೇಳ್ಬಿಡು ಅವ್ನಿಗೆ. ನಾನು ಅವನ ಅಪ್ಪನಿಗೆ ಚೆಲ್ಲು ಒಂದು ತೊಟ್ಟು ನನ್ನ ಪ್ಯಾಂಟ್ ಬೀಳಲಿ, ಆಮೇಲೆ ನಾನು ನೋಡಿಸ್ತೀನಿ ನಿನಗೆ. ಐತೆ ಕುಡಿತೀಯ ಇಲ್ಲ ನಂಗೆ ಬೇಡಲ್ಲ. ಯಾರೋ ನೀನು ಈ ಥರ ನೋಡಿ ಇದ ಮಾಡ್ತಿರೋದು ಗೈಸ್. ಹತ್ರ ಇದ್ರೆ ಹಾಕು. ಚಸ್ಮಾ ಹಾಕೊಂಡು ಟೀ ಕುಡಿಯೋದಣ್ಣ. ಹೋಗಿ ನಿಮ್ಮ ಬಾಸ್ ಕೊಡಪ್ಪ, ಬಾಸ್ ವಿಡಿಯೋ ಹಿಡಿತವ್ರ ಅಲ್ಲಿ ಹೋಗು. ಏಯ್ ಡ್ಯಾನಿ ಫುಲ್ ಸೀರಿಯಸ್ ಆಗ್ಬಿಟ್ಟವನ ಗೈಸ್, ಬೇಜಾರು ಮಾಡ್ಕೊಂಬಿಟ್ಟವನೆ ಫುಲ್ ಪಕ್ಕ ಗೈಸ್. ಮಲ್ಲಿಗೆ ಟೆನ್ಷನ್ ಆಗಿರ್ತಾರೆ ಇಷ್ಟೊತ್ತಿಗೆ, ಸೀರಿಯಸ್ ಆಗಿಬಿಟ್ಟವ್ರೆ ಅಂತ. ಇರ್ಲಿ ಬಿಡೋ ಡ್ಯಾನಿ. ನೀನೇನೋ ಶಾಟ ಹೇಳೋದು ಬಿಡು ಆಗ್ತವೆ. ಕೈ ಬಿಡು, ನೀನು ಕೈ ಬಿಡು ಅಂದಿದ್ದು. ಕೈ ಬಿಡು. ಅರೆ ಬ್ರೋ ಆಯ್ತಾ ಊಟ? ಬೇರೆ ತರ ಜಗಳಾಗ್ಲಾಗ್ತದೆ, ಕೈ ಬಿಡು. ನೋಡಿ ಫುಲ್ ಸೀರಿಯಸ್ಸು. ಅವ್ನು ರೊಚ್ಚಿಗೆ ಬಿಟ್ಟು ಅವ್ನು ಬಿಡಿ ಬ್ರೋ ಡ್ಯಾನಿನ. ನೋಡೋಣ ತುಣಿಯೋಣ ಅನ್ನೋದು. ಇವಾಗ ಏನಕ್ಕೆ ಕೊಟ್ಟದ್ದು ಬನ್ನಿ. ಅಲ್ಲ ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲಿ. ಅಲ್ಲ ಮಾತಿಗೆ ಹಿಂಗೆ ಮನೆ ಚಿಕ್ಕ ಇದ್ರೆ ಯಾರ ಥರ ಸುಮ್ಮನೆ ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲಿ ನನ್ನ ಹತ್ರ ಮಿತಿ ಮೀರಿದ್ರೆ ಯೋ ಆ ಸೈಡ್ ಊದ್ಕೊಬಿಟ್ಟೈತಲ್ಲ ಮಲ್ಲಿ. ಬರ್ತಾ ಇರು. ಅದು ಮಂಗ ಫೋನ್ ಹಾಕಿ ಮಲ್ಲಿಗೆ ಹಾಕಿ ಸಾಕು, ಕಾರ್ ಫುಲ್ ಹೇಳ್ತಾನೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡು ಮಲ್ಲಿ. ಜೀವನದಲ್ಲಿ ತುಂಬಾ ನಗ್ತಾ ಕಣೋ ನೀನು. ಇನ್ಸ್ಟಾಗ್ರಾಮ್ ಓಪನ್ ಮಾಡು ಮಲ್ಲಿ. ಏನೋ ಶೇಕ್. ಇನ್ಸ್ಟಾಗ್ರಾಮ್ ಓಪನ್ ಮಾಡು, ತುಂಬಾ ನಗ್ತೀಯ. ಬೇಗ ಇನ್ಸ್ಟಾಗ್ರಾಮ್ ಓಪನ್ ಮಾಡು. DS ನಮ್ ಸ್ಟೋರಿ ನೋಡು. ನೋಡ್ದ? ಅದಾದ್ಮೇಲೆ ನೋಡು ಹಿಂಗಿದೆ. ಎಲ್ಲರಿಗೂ ತೋರಿಸು. ಡ್ಯಾನಿಗ್ ತೋರ್ಸು, ಹಾಡಾಕ್ಬಿಟ್ಟು ತೋರ್ಸು. ಹಾಡು ಕೇಳಕ್ಕೆ ಕಟ್ ಮಾಡು, ಕಟ್ ಮಾಡಿ ಹಾಡಾಕ್ಬಿಟ್ಟು ತೋರ್ಸು. ಕಟ್ ಮಾಡಿ ಹಾಳು ಮಾಡಕ್ ತೋರಿಸ್ಬೋದು. ಅಷ್ಟೇ. ಅವನು ಕಿಲಾ 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 ಅಂತ ಸ್ಟಾರ್ಟ್ ಮಾಡ್ದ. ಫಸ್ಟ್ ಬೇಕಾದ್ರೆ ಅವರೇ ಶೇರ್ ಮಾಡ್ಬಿಡ್ತಾರೆ. ಹಲೋ ಹಾ ಡ್ಯಾನಿ. ನಾನಲ್ಲಪ್ಪ, ಇವರು ಕೊಟ್ಟಿರೋದು. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಬ್ರೋ ಹೆಂಗಿದೆ ಇದು ಫೋಟೋ? ಅಲ್ಲ ನೀವು ಲೈಕ್ ಬೇರೆ ಮಾಡಿರೋದು ಅದಕ್ಕೆ. ಗೈಸ್ ಕೋಲಾಪುರ ಲಕ್ಷ್ಮೀ ಟೆಂಪಲ್ ಗೈಸ್ ಸೈಕಲ್ ಗೈಸ್. ನೀವು ಅಣ್ಣ ಅಣ್ಣ ಅನ್ಬೇಕಿತ್ತಾನೆ, ಭಯ ಆಗ್ಬಿಟ್ಟಿರೋನು. ಮಹಾಲಕ್ಷ್ಮಿ ಟೆಂಪಲ್ ನೋಡ್ಕೊಂಡು ಬಂದು ನಿಮ್ದೆ ಏನಕ್ಕೆ ಇಲ್ಲಿಂದ ಎಕ್ಸಿಟ್ ಅಲ್ಲಿ ಇಲ್ಲೇ ಬಂದ್ರು ಅಣ್ಣ. ಇವಾಗ ನಾನು ವಿಡಿಯೋ ಹಾಕಿದ್ರೆ ಜನ ಕೇಳ್ತಾರೆ ಎಷ್ಟಾಯ್ತು, ಖರ್ಚು ಏನಾಯ್ತು, ಎತ್ತಾಯ್ತು ಅಂತ. ಎಷ್ಟಾಗಿರ್ಬೋದಣ್ಣ 2 ಗಾಡಿಯಿಂದ? ಇವಾಗ ಫ್ಯೂಯಲ್ ಎಷ್ಟು ಹಾಕ್ಸಿದ್ದೀರಾ? ಇದು ಡೀಸೆಲ್ ಇನ್ನೋವಾ, ಅದು ಪೆಟ್ರೋಲ್. ಎಷ್ಟು ಹೊಡಿದೆ? 3.5. ಇನ್ನ 1000 ಹೋಗ್ಬೇಕಾ? ಇನ್ನ 700 ಹೋಗ್ಬೇಕು ಅಲ್ವಾ? ಹಾ 4200 ಕಿಲೋಮೀಟ್ರು. ಎಷ್ಟು ಡೀಸೆಲ್ ಹಾಕ್ಸಿರೋದು? 1 ಫುಲ್ ಟ್ಯಾಂಕ್ 550. ಹಾಂ ಅದಕ್ಕೊಂದು 30. ಅದಕ್ಕೂ ಅಷ್ಟೇ ಆಗಿದೆ ಬ್ರೋ ಪೆಟ್ರೋಲು. 40-80 ಸಾವಿರ ಫ್ಯೂಯಲ್ಗೆ ಖರ್ಚು. 4200 5 ಫುಲ್ ಟ್ಯಾಂಕ್ ಸಾಕಲ್ವಾ? ಫುಲ್ ಟ್ಯಾಂಕ್ ಎಷ್ಟಣ್ಣ? ಒಂದು ಒಂದ್ ವೇಳೆ ಫುಲ್ ಟ್ಯಾಂಕ್ ಆಗಿತ್ತು.
ಅಣ್ಣ ನಾನು ಹೊಸಿ ಹೊಡೆದಿರೋದು 180. ಕರೆಂಟ್ ಬರೋ ಮಾತ್ರ ಇಲ್ಲ ಅಂದ್ರೆ ಈ ಮಾತಿಗೆ 9ರಿಂದ 10 ಫುಲ್ ಟ್ಯಾಂಕ್ ಬೇಕು. 40,000ನಾ? ಫ್ಯೂಯಲ್ಗೆ 40,000. ಫ್ಯೂಯಲ್ಗೆ 40,000. 40, 80. ಟೋಲು ನೆನ್ನೆ 1,000 ರೂಪಾಯಿ ಒಂದು ಟೋಲು, ಸ್ವೆಚ್ ಟೋಲು. ಹರಿ ಬ್ರೋ ಬೆಳಿಗ್ಗೆ ಅಣ್ಣ ಎದ್ಬಿಟ್ಟು ಇವಾಗ ಯಾವ್ದು ಟೋಲ್ ಕಟ್ ಆಗೈತೆ 900 ರೂಪಾಯಿ ಅಂದ್ರು. ಇವಾಗಿಂದಲ್ಲ ಅಣ್ಣ, ನೆನ್ನೆ 500 ಕಿಲೋಮೀಟರ್ ಟೋಲ್ ಅದು. ನಾನ್ ಟೆನ್ಷನ್ ಆಗಿದ್ದಲ್ಲ. ವರ್ತಿತ್ತು, ಸೈಕಿತ್ತು ರೋಡು. ನಾಗ್ಪುರ್ ಟು ಶಿರ್ಡಿ ಅಲ್ಲ? ಇವಾಗ 80,000 ಫ್ಯೂಯಲ್ದು. ಅದು ಬಿಟ್ಟು ಖರ್ಚು ಟೋಲ್ ಎಷ್ಟಿದೆ ಅಣ್ಣ? ಒಂದು 8,000 ಟೋಟಲ್. 7,000. ಅದಕ್ಕೆ 15,000. ಸಾರಿ 14,000. ಹ್ಞೂ ಆಯ್ತು. ಖರ್ಚು ಒಂದು 50-60 ಆಗಿದೆಯಾ? ಆಗಿರುತ್ತಲ್ಲ. 1.5 ಲಕ್ಷದ ಟ್ರಿಪ್ಪು ಗಾಯಿಸಿದು. ಆದ್ರೂ ಜೀವನದಲ್ಲಿ ಮತ್ತೆ ಎಷ್ಟ್ ಜನ? 2 ಕರೆಕ್ಟು. ಇನ್ನೊಂದು ಟೀಮ್ನ ಬಿಟ್ಬಿಟ್ವಲ್ಲ ಕಾರಣ. ನಮಗ್ ಲೆಕ್ಕಾಚಾರ ಗೊತ್ತಾಗಿಲ್ಲ. ಸೊ ನಮ್ ಇದ್ರಲ್ಲಿ ಇವಾಗ 9. 5, 4, 9 ಆಯ್ತು. ಟೋಟಲ್ ಆಗಿ ನಾವು 3 ಕಾರು ಸೇರಿ 1 ಲಕ್ಷ ರೂಪಾಯಿ ಫ್ಯೂಯಲ್. 1 ಲಕ್ಷ ಇಲ್ಲ ಅಣ್ಣ, 1,20,000. ಅವ್ರದೊಂದು 30,000. ಅದು ಕರೆಕ್ಟಾ? ಅದು ಕುಡ್ದೈತೆ. ಟೋಟಲ್ ಎಷ್ಟು ಫ್ಯೂಯಲ್ ಹಾಕ್ಸ್ದೆ ಗುರು ಗಾಡಿಗೆ? ಎಷ್ಟು ಫುಲ್ ಟ್ಯಾಂಕು? 4 ಫುಲ್ ಟ್ಯಾಂಕಾ? ಎಷ್ಟು ಅಮೌಂಟು? ಎಷ್ಟು ಟೋಟಲ್ ಎಲ್ಲ ಸೇರಿ ಒಂದು 20,000 ಆಗುತ್ತೆ ವಾಪಸ್ ಹೋಗೋವರೆಗೂ. ಅಷ್ಟೇನಾ ಬ್ರೋ? 3 ಜನ ಗೈಸ್ 1,80,000 ಓವರ್ ಆಲ್. ಆ ಗಾಡಿಯವ್ರ ಖರ್ಚಲ್ಲ ಸೇರೆ. ಸೊ ಫ್ಲೈಟಲ್ಲಿ ಹೋಗಿದ್ರೆ ಅಣ್ಣ? ಬರೀ 3 ಜನ ಹೋಗ್ಬೋದಿತ್ತು. 3 ಜನ 3ರಿಂದ 4 ಜನ ಅನ್ಕೊಳ್ಳಿ. ಸೊ ನಾವು ನೋಡ್ರಿ ಗೈಸ್ ಅದ್ರ ಜೊತೆಗೆ ಎಲ್ಲಾ ದೇವಸ್ಥಾನಗಳನ್ನ ಕವರ್ ಮಾಡಿದೀವಿ ಆಲ್ಮೋಸ್ಟ್. ಏನಣ್ಣ? ಜ್ಯೋತಿರ್ಲಿಂಗ. ಲಿಂಗ ಜ್ಯೋತಿರ್ಲಿಂಗ.